ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನೋಡಿ, ನನ್ನ ಹೆಸರು ತಮ್ಮಣ್ಣ ಅಂತೇಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್, ದೇವಲಾಪುರ ಹೋಬಳಿ, ಬಿಂಡೇನಹಳ್ಳಿ ಅಂತ ನಮ್ಮೂರು. ಮಹಾಲಕ್ಷ್ಮಿ ನಾಟಿ ಕೋಳಿ ಫಾರಂ ಇಂದ ಮಾತಾಡ್ತಾರೆ, ತಮ್ಮಣ್ಣ ಅಂತೇಳಿ. ಇದರಲ್ಲಿ ನಾನು ನಾಟಿ ಕೋಳಿ ಫಾರಂ ಆಲ್ರೆಡಿ ಸುಮಾರು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ವ್ಯಾಪಾರಗಳಿಗೂ ಮತ್ತೆ ಸಾಕಾಣಿಕೆ ಜನಗಳ ರೈತರುಗಳಿಗೆಲ್ಲ ಮರಿಗಳು ಕೊಡೋದು, ಕೋಳಿ ಕೊಡೋದೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಇತ್ತೀಚೆಗೆ ಅದ್ರ ಜೊತೆಗೆ ಎರೆಹುಳು, ಎರೆಜಲ, ಎರೆಗೊಬ್ಬರ, ಮೇಕೆಗಳು ಎಲ್ಲ ಸಾಕಾಣಿಕೆ ಮಾಡ್ತಾ ಇದೀವಿ. ಎಲ್ಲಾ ರೈತರುಗಳಿಗೂ ಎಲ್ಲಾ ಕಡೆ ಸುಮಾರು ಕಡೆಯಿಂದ ಬಂದು ನಮ್ಮ ಹತ್ರ ಬಂದು ಇಂಟ್ರೆಸ್ಟ್ ತೋರಿಸಿ ಎಲ್ಲ ತಗೊಂಡ್ ಹೋಗ್ತಿದಾರೆ ಮರಿಗಳನ್ನ ಯಾವ ರೀತಿ ಕೊಡ್ತಾ ಇದೀವಿ ಅಂತಂದ್ರೆ, ನಾವು ಒಳ್ಳೆ ನಾಟಿ ಕೋಳಿ ಮೊಟ್ಟೆಗಳನ್ನ ಸೆಲೆಕ್ಟ್ ಮಾಡಿಸಿ ಬೇರೆ ಕಡೆ ಕಲೆಕ್ಟ್ ಮಾಡಿಸ್ತೀವಿ. 3 ಜನ ನಮಗೆ ಮೊಟ್ಟೆ ಕೊಡ್ತಾರೆ ನಮ್ಮವರೇ. ಆ ಮೊಟ್ಟೆಗಳನ್ನ ತಗೊಂಡು ಹ್ಯಾಚಿಂಗ್ ಕೊಟ್ಟು ಮರಿಗಳು ಮಾಡಿ 1 ತಿಂಗಳ ಮರಿನ ಮಾರಾಟ ಮಾಡ್ತಾ ಇದೀವಿ. 1 ತಿಂಗಳ ಮರಿ ಬಂದು 130 ರೂಪಾಯಿ ರೇಟ್ ನಮ್ಮ ಹತ್ರ. ಬರೀ ಕೋಳಿ ಬಿಡೋಕೋಸ್ಕರನೇ 1.5 ಎಕರೆ ಜಾಗದಲ್ಲಿ ಮಾಡಿದ್ವಿ ಇದು. ಕಾಂಪೌಂಡ್ ಮಾಡ್ಕೊಂಡಿದ್ವಿ. ಮತ್ತೆ ಇದ್ರೊಳಗಡೆ ಮೆಸ್ಕಿಸ್ ಎಲ್ಲ ಹಾಕಿ, ಕೀರಾ, ಹಾವುಗಳು ಮತ್ತೆ ನಾಯಿಗಳೆಲ್ಲ ಬರ್ದಿರೋದಕ್ಕೋಸ್ಕರ ಮೆಸ್ ಎಲ್ಲ ಹಾಕಿದೀವಿ. ನೋಡಿ, ಹುಲ್ಲುಗಳೆಲ್ಲ ತಿಂತಾವ. ಎಲ್ಲ ಹುಲ್ಲೆಲ್ಲ ಕೋಳಿ ಜಾಸ್ತಿ ಇದ್ದಷ್ಟು ಕೋಳಿ ಕಡಿಮೆ ಇದೆ, ಖಾಲಿ ಆಗಿದೆ ನಮ್ಮ ಹತ್ರ ಈಗ. ಈ ಹುಲ್ಲು ಕೂಡ ಬಿಡೋದಿಲ್ಲ, ಎಲ್ಲ ತಿಂತಾವ, ಖಾಲಿ ಮಾಡ್ತವೆ. ನಾಟಿ ಕೋಳಿನಲ್ಲಿ ಒಳ್ಳೆ ಲಾಭ ಇದೆ ಸರ್. ಕರೆಕ್ಟ್ ಆಗಿ ಇಂಟ್ರೆಸ್ಟ್ ತೋರಿಸಿ ಮಾಡೋರ್ಗೆ, ರೈತರುಗಳಿಗೆ ಒಳ್ಳೆ ಲಾಭ ಇದೆ. ಹೈನುಗಾರಿಕೆನಲ್ಲಿ ಇದು ಒಂದು ಸೈಡ್ ಬಿಸ್ನೆಸ್ ಇದ್ದಂಗೆ ಇದು ನಾಟಿ ಕೋಳಿ. ಹಿಂಗಾಗಿ ನಾವು ಮರಿಗಳನ್ನ ಜಾಸ್ತಿ 1 ತಿಂಗಳು ಮರಿಗಳನ್ನೇ ಮಾರಾಟ ಮಾಡ್ತಾ ಇರೋದು. ಎಲ್ಲ ಹೊರಗಡೆ ಬಿಟ್ಟೆ ಮೇಯಿಸ್ತೀರಾ ಸರ್? ಶೆಡ್ ಅಲ್ಲಿ ಏನಾದ್ರು? ಇಲ್ಲ, ನಾವು ಹೊರಗಡೆ ಬಿಟ್ಟೆ ಮೇಯಿಸ್ತಾ ಇರೋದು. ಹೊರಗಡೆ ಬಿಟ್ಟು ಒನ್ ಮಂತ್ ಮರಿ ಮಾತ್ರ ನಾವು ಒಳಗಡೆ ಮೇಯಿಸ್ತೀವಿ. ಯಾಕಂದ್ರೆ ಬ್ರೂಡಿಂಗ್ ಹಾಕ್ಬೇಕಲ್ಲ. ಇದು ಈ ತರ ಕೋಳಿಗಳೆಲ್ಲ ನಾವು ಹೊರಗಡೆ ಬಿಡೋದು, ಒಳಗಡೆ ಕೂಡಕ್ಕೆ ಮೇಯಿಸಲ್ಲ ನಾವು, ಈಚೆನೆ ಬಿಡ್ತೀವಿ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಸಿಗೋದಿಲ್ಲ ಅದು. ನಾಟಿ ಕೋಳಿ ಅಷ್ಟು ಖರ್ಚು ಬರಲ್ಲ. ಯಾವಾಗಲೂ ಫೀಡ್ ಎಲ್ಲ ಮೇಯಿಸಿದ್ರೆ ವರ್ಕೌಟ್ ಆಗಲ್ಲ. ಮತ್ತೆ ಇದು ನ್ಯಾಚುರಲ್ ಫುಡ್ ತಿನ್ನುತ್ತೆ. ಹೌದು, ನ್ಯಾಚುರಲ್ ಆಗಿ ಬೆಳೆದಿರೋದ್ರಿಂದ ಇದು ಟೇಸ್ಟ್ ಬೇರೆ ತರ ಇರುತ್ತೆ. ಈ ಒಳಗಡೆ ಶೆಡ್ ಗಳಲ್ಲಿ ಹಾಕಿ ಮೇಯಿಸಿದಾಗ ಏನ್ ಗೊತ್ತಾ, ರುಚಿ ಕಡಿಮೆ ಅದು. ಬರೀ ಫೀಡ್ ಎಲ್ಲ ತಿಂದಿರ್ತಾವಲ್ಲ, ಫೀಡ್ ಅಲ್ಲಿ ಅಷ್ಟು ಡೆವಲಪ್ ಆಗಲ್ಲ. ಹೌದು, ದಪ್ಪ ಆಗ್ತದೆ ಅಷ್ಟೇ. ಅದ್ರಲ್ಲಿ ಮಾಂಸ ಎಲ್ಲ ಇಷ್ಟು ಗಟ್ಟಿ ಬರಲ್ಲ, ರುಚಿ ಇರಲ್ಲ. ಪ್ಯೂರ್ ನಾಟಿಗೆ ನೋಡಿ, ನಾವೆಲ್ಲ 550 ರೂಪಾಯಿ ಕೆಜಿ ಕಿಲೋ ಇಲ್ಲೇ ಕೊಡ್ತೀವಿ ನಾವು. ಇಲ್ಲಿ ಬಂದು ತಗೊಂಡೋಗ್ತಾರೆ. ಇಲ್ಲಿ ನೋಡಿ, ಯಾರಿಗೆ ಆದ್ರೂ ಅಷ್ಟೇ. ಆಮೇಲೆ ಜೋಡಿ ಲೆಕ್ಕ ಕೊಡ್ತೀವಿ. 1 ತಿಂಗಳದು ಮರಿ ಇದ್ರೆ, 2 ತಿಂಗಳು ಮರಿ ಇದ್ರೆ, 3 ತಿಂಗಳು ಮರಿ ಇದ್ರೆ ಬಂದು ತಗೊಂಡೋಗ್ತಾರೆ ಸಾಕಾಣಿಕೆ ಮಾಡೋರು. ಅದು ಒಂದಷ್ಟು ಖಾಲಿ ಆಗತ್ತೆ ನಮ್ಮ ಹತ್ರ. ಕೋಳಿಗಳಂತೂ 550 ರೂಪಾಯಿ ಕೆಜಿ ಕಡಿಮೆ ನಾವು ಕೊಡೋದೇ ಇಲ್ಲ. ಬನ್ನಿ ಒಳಗಡೆ. ಈ ಟೆಂಪರೇಚರ್ 38 ವರೆಗೂ ಟೆಂಪರೇಚರ್ ಇದ್ರೇನೆ ನಾಟಿ ಕೋಳಿ ಮರಿಗಳು ಬರೋದು. ನೋಡಿ ನೀವು ನೋಡ್ತಾ ಇದ್ರೆ ಹೀಟ್ ಎಷ್ಟಿದೆ ಅಂತ. ಈ ಡ್ರಮ್ಗಳಲ್ಲೇ ನಾವು ಹೀಟ್ ಕೊಡೋದು. ಸರ್, ಯಾವ ತರ ಕೊಡ್ತೀರಾ ಸರ್ ಹೀಟ್? ಅದರಲ್ಲಿ ಇದು ನಾವು ಸೌದೆಗಳು ಹಾಕ್ತಿವಿ. 24 ಅವರ್ಸ್ ಸೌದೆ ಹಾಕ್ಬೇಕು. ಸೌದೆ ಹಾಕಿ ನೋಡಿ, ಇದೆಲ್ಲ ನೋಡಿ ಮರಿಗಳೆಲ್ಲ 3 ವ್ಯಾಕ್ಸಿನ್ ಆಗಿದೆ. ಎಷ್ಟು ದಿನಕ್ಕೆ ಒಂದ್ಸಲ ಹಾಕ್ತೀರಾ ಸರ್? ನಾವು 7 ಡೇಸ್ಗೊಂದು ವ್ಯಾಕ್ಸಿನ್ ಮಾಡ್ತೀವಿ. 7 ಡೇಸ್ಗೆ ಕಣ್ಣಿಗೆ ಮುಗ್ಗೆ ಹಾಕೋದಿದ್ದು. ಫಾರ್ಮರ್ಸ್ ಒಬ್ಬರನ್ನ ಬಂದು ಕರ್ಸಿ ನಾನು ಮಾಡಿಸ್ತೀನಿ ಅದು. 7 ಡೇಸ್ಗೂ 21 ಡೇಸ್ ಅಲ್ಲಿ 3 ವ್ಯಾಕ್ಸಿನ್ ಆಗಿದೆ. ಈಗ 22 ಡೇಸ್ ಇದು. ಇನ್ನು 8 ಡೇಸ್ ಅಲ್ಲಿ ಎಲ್ಲ ಮರಿ ಖಾಲಿ ಆಗುತ್ತೆ. ನಾಟಿ ಕೋಳಿ ಮರಿಗಳಿಗೆ ಹೀಟ್ ಕಡಿಮೆ ಆಗ್ಬಿಟ್ರೆ ಸಾಯೋ ಚಾನ್ಸಸ್ ಜಾಸ್ತಿ. ಈಗ ಜಾಸ್ತಿ ಹೀಟ್ ಬೇಕು. ಆಮೇಲೆ ಕೆಳಗಡೆ ಭತ್ತದ ಜಳ್ಳು ಹಾಕ್ಬೇಕು. ಆಮೇಲೆ ತಿನ್ನೋ ಫುಡ್ ಬಂದು ಫೀಡೇ ಕೊಡ್ಬೇಕು ಇವಕ್ಕೆ. ಫೀಡ್ ಕೊಟ್ಟಿಲ್ಲ ಅಂತಂದ್ರೆ ಡೆವಲಪ್ ಆಗಲ್ಲ. ಈ ನ್ಯಾಚುರಲ್ ಆಗಿ ನಾವು ರಾಗಿ, ಭತ್ತ ಎಲ್ಲ ಹಾಕಿ ಸಾಕ್ತೀನಿ ನಾವು. ಅದು 5, 10, 20, 30 ಮರಿ ಸಾಕೋರ್ಗೆ ನಡೆಯುತ್ತೆ. ಈಗ ನಾವು 1000 ಗಟ್ಲೆ ಸಾಕೋರ್ಗೆ ಮಟಾರಿಟಿ ಜಾಸ್ತಿ ಆಗುತ್ತೆ, ಸಾಯೋ ಚಾನ್ಸಸ್ ಜಾಸ್ತಿ. ಸತ್ತೋದ್ರೆ ನಾವು ಬಿಟ್ಟ ಮರಿಗಳ ನಮ್ಗೆ ಲಾಸ್ ಆಗುತ್ತೆ. ಹಂಗಾಗಿ ಸ್ಟಾರ್ಟಿಂಗ್ ಮರಿಗಳಿಗೆ ಫೀಡ್ ಕೊಟ್ಟೆ ಸಾಕೋದು ನಾವು. 1 ಮಂತ್ ವರೆಗೂ. 1 ಮಂತ್ ಆದ್ಮೇಲೆ ಬೇಕಾದ್ರೆ ನೀವ್ ಏನಾದ್ರು ಫುಡ್ ಕೊಡಿ ತಿಂತಾವ್. ಏನ್ ಫುಡ್ ಹಾಕೋರು ತಿಂತಾವೆ, ರೆಡಿ ಆಗಿರ್ತಾವ. ಅವು ಬಾಡಿಗೆ ಎಷ್ಟು ತಿನ್ಬೇಕು ಅಷ್ಟು ತಿನ್ನತ್ತದು. ಫೀಡ್ ಅಂದ್ರೆ ಏನ್ ಕೊಡ್ತೀರಾ ಸರ್? ಸರ್, ಮಾಮೂಲಿ ಫ್ರೀ ಸ್ಟಾರ್ಟರ್ ಕೊಡೋದು ನಾವು. ಆಮೇಲೆ ಸೆಕೆಂಡ್ ಒಂದು 8 ಡೇಸ್ ವರೆಗೂ ಫ್ರೀ ಸ್ಟಾರ್ಟರ್ ಕೊಡ್ತೀವಿ. 10 ಡೇಸ್ ವರೆಗೂ. ಆಮೇಲೆ ಸ್ಟಾರ್ಟರ್ ಕೊಡ್ತೀವಿ ನಾವು. ಫಿನಿಶರ್ ಲೆವೆಲ್ ಹೋಗಲ್ಲ. ಫಿನಿಶರ್ ಏನಿದ್ರು 1 ತಿಂಗಳು ಮೇಲ್ಪಟ್ಟು ಕೊಡ್ಬೇಕು. ನಮ್ಗೆ ಫಿನಿಶರ್ ಬೇಕಾಗಿಲ್ಲ ಇದಕ್ಕೆ. ವ್ಯಾಕ್ಸಿನ್ 3 ಕೊಡ್ತೀನಿ ಅಂತಂದ್ರಲ್ಲ, ಯಾವ್ದಾವ್ದು ಕೊಡ್ತೀರಾ ಸರ್? ಅದೇ ಈಗ 7 ಡೇಸ್ IBD ಫಸ್ಟ್, IBD ಪ್ಲಸ್ ಮತ್ತೆ IBD. ನಸೋಟದಲ್ಲೇ 3 ಬರುತ್ತದು. 3ನ 7 ಡೇಸ್ ಮಾಮೂಲಿ ಅದು ಇದರಲ್ಲಿ ಪೌಲ್ಟ್ರಿನಲ್ಲಿ ಕೊಡ್ತಾರೆ. ಇವರು ಅಷ್ಟೇ. ಜನಗಳು ಏನ್ ಮಾಡ್ತಾರೆ ಪಾಪ, ಅವರು ಕೋಳಿ ನಮ್ಗೆ ಎಷ್ಟೋ ಜನ ಕ್ವಶನ್ ಮಾಡ್ತಾರೆ, ಸರ್ ನಮ್ ಕೋಳಿ ಮರಿಗಳಿಗೆ ಏನು ಹಾಕಿಲ್ಲ, ಈ ತರ ಸಾಯ್ತಾ ಇದೆ, ಸಿಡುಬ್ ತರ ಬರ್ತಾ ಇದೆ ಅಂತೆಲ್ಲ ಕೇಳ್ತಾರೆ. ಅವ್ರ ಏನ್ ಮಾಡ್ಬೇಕು, ರೈತರುಗಳು ಹಾಕುವಂತವ್ರು ಅದಕ್ಕೆ ಲಸೋಟ ಹಾಕ್ಬೇಕಂದ್ರೆ 3 ತಗೋಬೇಕು ಅವ್ರು. 7 ಡೇಸ್ ತಗೊಂಡು ಕಣ್ಣು ಮೂಗಿಗೆ 2ಕ್ಕೂ ಒಂದೊಂದೇ ಡ್ರಾಪ್ಸ್ ಹಾಕ್ಬೇಕು.
ತಗೊಂಡ್ ಹಾಕಿದ್ರೆ ಮರಿಗಳು ಸಾಯೋ ಚಾನ್ಸಸ್ ಇರಲ್ಲ, ಒಳ್ಳೆ ಬೆಳವಣಿಗೆನೂ ಆಗುತ್ತೆ, ರೋಗಗಳು ಬರೋ ಕಂಟ್ರೋಲ್ ಆಗುತ್ತೆ. ಈ ಕೋಳಿ ಸಾಕಾಣಿಕೆ ಮಾಡಿರೋರು ಮತ್ತೆ ಮಾಡ್ಬೇಕಂತ ಅನ್ಕೊಂಡಿರೋರು ಇದ್ರಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ. ಏನ್ ಗೊತ್ತಾ ಸರ್, ನಾವ್ ಹೇಳ್ತೀವಿ, ಎಷ್ಟೋ ಜನ ಕೇಳ್ತೀವಿ 1000 ಗಟ್ಲೆ 2000 ಗಟ್ಲೆ ಮರಿಗಳು ಬಿಡ್ಬೇಡಿ ಅಂತ. ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟಿಂಗ್ ಕಂಡ್ಕೊಂಡಿರಲ್ಲ. ಕೆಲವರು ಮಾರ್ಕೆಟಿಂಗ್ ಏನ್ ಮಾಡ್ತಾರೆ, ಈಗ 550 ರೂಪಾಯಿ ಕೋಳಿನ ಇವರು 150 ರೂಪಾಯಿ 200 ರೂಪಾಯಿ ಮಾರ್ತಾರೆ. ಕೆಲವರು ಕ್ರಾಸ್ ಗಳು ಬಿಡ್ತಾರೆ, ಪ್ಯೂರ್ ನಾಟಿ ಬಿಡಲ್ಲ. ಆಮೇಲೆ ಕ್ವಾಲಿಟಿ ಇಲ್ಲ ಅಂದ್ರೆ ಜನ ಪರ್ಚೇಸ್ ಮಾಡೋರು ಕಡಿಮೆ. ಹೌದು, ಅವಾಗ ಅದ್ರಲ್ಲೂ ಲಾಸ್ ಆಗ್ತಾರೆ. ಅದು ಒಂದ. ಆಮೇಲೆ ಮತ್ತೆ ಸಾಕಾಣಿಕೆ ಮಾಡೋದ್ರಲ್ಲೂ ಲೇಬರ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಮೇಂಟೈನ್ ಮಾಡಿಲ್ಲ, ಇವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ 1000 ಕೋಳಿ ಬಿಟ್ರೆ ಒಂದ್ 800 700 ಸತ್ತೋಯ್ತು ಅಂದ್ರೆ ಲಾಸ್ ಆಗೇ ಲಾಸ್ 100% ಲಾಸ್ ಆಗುತ್ತೆ. ಅದು ಕೊಡೋ ಮೆಡಿಸಿನ್ ಗಳು ಕರೆಕ್ಟ್ ಆಗಿ ಕೊಡ್ಬೇಕು. ಆಮೇಲೆ ಈ ವ್ಯಾಕ್ಸಿನ್ ಗಳೆಲ್ಲ ಕರೆಕ್ಟ್ ಆಗಿ ಹಾಕೊಂಡ್ಬಿಟ್ರೆ, ಏನೋ ವ್ಯಾಕ್ಸಿನ್ ಅಂದ್ರೆ ಆರ್ಗ್ಯಾನಿಕ್ ವ್ಯಾಕ್ಸಿನ್ ಗಳೇ ಅವೆಲ್ಲ, ಏನ್ ಮೆಡಿಸಿನ್ ಏನಲ್ಲ. ಅದು ಅದನ್ನ ಕರೆಕ್ಟ್ ಆಗಿ ಕೊಟ್ಕೊಂತು ಅಂತಂದ್ರೆ ಒಳ್ಳೆ ಬೆನಿಫಿಟ್ ಇದೆ. ರೈತರು ತಿಳ್ಕೊಂಡ್ ಮಾಡ್ಬೇಕಷ್ಟೇ, ಚೆನ್ನಾಗ್ ತಿಳ್ಕೊಂಡು ಅದ್ರ ಬಗ್ಗೆ ನೋಡಿ. ಓಪನ್ ಅಪ್ ಅಲ್ಲಿ ಮಾಡೋರ್ಗೆ ಒಳ್ಳೆ ಲಾಭ ಇದೆ. ಓಪನ್ ಏರಿಯಾದಲ್ಲಿ ಮಾಡೋರು ತುಂಬಾ ಒಳ್ಳೆ ಲಾಭ ಇದೆ. ಮತ್ತೆ ಅವರೇ ಒಂದ್ ಸಾರಿ ತಗೊಂಡು ಮತ್ತೆ ಕಾವು ಕೂರ್ಸ್ಕೊಂಡು ಅವರೇ ಮೊಟ್ಟೆ ಎಕ್ಸ್ಕೊಂಡು ಅವರೇ ಮಾಡ್ಕೊಳ್ಳೋದಿದ್ರೆ ಅವ್ರಿಗೆ ಇನ್ನೂ ಒಳ್ಳೆ ಬೆನಿಫಿಟ್ ಇದೆ. ಏನಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಕೆಲವರು ಜಾಸ್ತಿ ಮಾಡ್ಬಿಡ್ತಾರೆ, 2000 3000 ಮಾಡಿ ಲಾಸ್ ಮಾಡ್ಕೊಂತಾರೆ. ಕೆಲವ್ರು ಯಾರೊಬ್ರು ಫೋನ್ ಮಾಡಿ 6,500 ಕೋಳಿ ಇದೆ ನಮ್ಮ ಹತ್ರ, ಯಾರೋ ಎತ್ಕೊಳ್ಳೋರ ಅಂತ ಫೋನ್ ಮಾಡ್ತಾರೆ. ನಮ್ಗೆ ಮಾರಕ್ ಆಗಲ್ಲ, ಅಷ್ಟು ಕೋಳಿಗಳು ಒಟ್ಟಿಗೆ ಎಲ್ಲಿ ಮಾರಕ್ ಆಗತ್ತೆ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರುತ್ತೆ, ಎಲ್ರಿಗೂ ಅಷ್ಟೇ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋದು. ಬೆಳೆ ಮಾಡೋರು ಯಾರ್ ಬೇಕಾದ್ರೂ ದುಡ್ಡು ಹಾಕ್ಬೋದು, ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ದುಡ್ಡು ಹಾಕೋದು, ಮರಿ ತರೋದು, ಸಾಕಾಣಿಕೆ ಮಾಡೋದೆಲ್ಲ ಮಾಡ್ಬೋದು. ಮಾರ್ಕೆಟಿಂಗ್ ಮಾಡ್ಬೇಕಲ್ಲ, ತಕ್ಕಂತೆ ಮಾರ್ಕೆಟಿಂಗ್ ಸಿಕ್ಕಿದ್ರೆ ಲಾಭ ಆಗ್ತದೆ ರೈತನಿಗೆ. ಲಾಭನೇ ಆಗಿಲ್ಲ, ಎಲ್ಲ ಲಾಭ ಆಗುತ್ತಿಲ್ಲ ಅಂದ್ರೆ ಅದು ಅರ್ಥನೇ ಮಾಡ್ಕೊಳ್ಳಲ್ಲ ಕೆಲವರು. ಸೊ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆನೆ ಎಲ್ಲ ಸ್ಟಡಿ ಮಾಡಿರ್ಬೇಕಂತ. ಸ್ಟಡಿ ಮಾಡಿರ್ಬೇಕು ಇವರು. ಈಗ ನೋಡಿ, ಈಗ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಸುಮಾರು ಕಡೆ ಇವಾಗೆಲ್ಲ ಇಂಟರ್ವ್ಯೂ ಇದೆ, ಇದಕ್ಕೆ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾ ಇದಾರೆ. 3 days ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಹೋಗ್ಬೇಕು ಇವ್ರು, ಅಟೆಂಡ್ ಮಾಡ್ಬೇಕು. ಅದ್ರ ಬಗ್ಗೆ ಸಾಧಕ ಬಾಧಕ ಎಲ್ಲ ಯೋಚನೆ ಮಾಡ್ಬೇಕು. ಏನು ಯೋಚನೆ ಮಾಡಲ್ಲ, ಸಡನ್ಲಿ ಏನ್ ಮಾಡ್ತಾರೆ, ನಾನ್ 100 ಕೋಳಿ ಸಾಕೋದಲ್ವಾ, ನಾನು 200 ಕೋಳಿ ಸಾಕೋದ್, ನಾನು ಹಂಗೆ ಸಾಕ್ತೀನಿ. ಅವರು ಇಷ್ಟೇ ಮರಿ ಇಷ್ಟು ಫುಡ್ ತಿನ್ನುತ್ತೆ ಅಂತ ಹೇಳ್ತಾರೆ. ಅವ್ರು ಇಷ್ಟ್ ಕೋಳಿ ಇಷ್ಟೇ ತಿನ್ನುತ್ತೆ ಫುಡ್ ಅಂತ ಹೇಳ್ತಾರೆ. ಅದೆಲ್ಲ ಫಸ್ಟ್ ತಿಳ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, 1000 ಕೋಳಿ ಬಿಟ್ಟಿರ್ತಾರೆ, ಅವ್ರ ಹತ್ರ ದುಡ್ಡ ಇರಲ್ಲ, ಫೀಡ್ ಹಾಕಕ್ ದುಡ್ಡಿರಲ್ಲ. ಅದಕ್ಕೆ ಮೇವ್ ಏನ್ ಫುಡ್ ತಂದು ಹಾಕ್ಬೇಕು, ಜೋಳದ ನುಚ್ಚು ಹಾಕ್ಬೇಕು, ಅದನ್ನ ಹಾಕಕ್ ದುಡ್ಡಿರಲ್ಲ ಕೆಲವ್ರಿಗೆ. ಅದ್ರಲ್ಲಿ ಲಾಸ್ ಆಗ್ತಾರೆ ಕೆಲವರು. ಅದಕ್ಕೆ ಕೇಳಿ ತಿಳ್ಕೊಂಡು, ಈಗ ಅಟ್ಲೀಸ್ಟ್ ನಮ್ಮಂತವ್ರ ಹತ್ರ ತಿಳ್ಕೊಂಡವ್ರು ಮಾಡ್ಬೇಕು. ಅವರು ಕೇಳ್ತಾರೆ, ಸುಮಾರು ಜನ ನಮ್ಮನ್ನ ಕೇಳ್ತಾರೆ, ನಾವ್ ಹೇಳ್ತೀವಿ, ನಮ್ಗೆ ಗೊತ್ತಿರೋ ಅಷ್ಟೇ ನಾವ್ ಹೇಳ್ತೀವಿ. ನಮಗೂ 100 ಎಲ್ಲ ಪೂರಾ ಗೊತ್ತಿರ್ಬೇಕಲ್ಲ, ಅವ್ರು ಕೇಳಿದ್ದೆಲ್ಲ ನಾವ್ ಹೇಳಕ್ ಆಗ್ಬೇಕಲ್ಲ. ಹಂಗಾಗಿ ಮಾಡಿದ್ರೆ ಕೋಳಿನಲ್ಲಿ ಅಂತೂ ಒಳ್ಳೆ ಲಾಭ ಇದೆ. ತಿಳ್ಕೊಂಡ್ ಮಾಡ್ಬೇಕಷ್ಟೇ. ತಿಳಿದೇನೆ ಯಾರು, ಈಗ ನಿಮ್ ಮುಂದೆನೆ ಯಾರೋ ಫೋನ್ ಮಾಡಿದ್ರು ಲೇಡೀಸ್ ಅವರು, ನಮಗ್ ಗೊತ್ತಿರೋದೆಲ್ಲ ನಾವ್ ಹೇಳ್ತೀವಿ. ನಮ್ಗೆ ನಾವು ಫ್ರೀ ಇಲ್ಲ, ಈಗ ನೋಡಿ 1-2 hour ಬಿಟ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ. ನೋಡಿ, ಈ ತರ ಇದೆ ನಾಟಿ ಕೋಳಿ ವ್ಯಾಪಾರ, ಈ ತರ ಇರುತ್ತೆ. ಬರೀ ಸಂಪಾದನೆಗೆ ಮಾಡ್ತೀನಿ ಅನ್ನುವಾಗ ನೀಟಾಗಿ ಅದಕ್ಕೆ ಕರೆಕ್ಟ್ ಆಗಿ ತೊಡಗಿಸ್ಕೊಂಡ್ ಮಾಡಿದ್ರೆ ಒಳ್ಳೆ ಲಾಭ ಇದೆ. ಇದು 1 day ಮರಿ, ಇದು ಇವತ್ತೇ ಬಿಟ್ಟಿರೋದು. ಇದು ನೋಡಿ, ಆಲ್ರೆಡಿ ನೆಕ್ಸ್ಟ್ ಮಂತ್ 10ನೇ ತಾರೀಕು ನನ್ ಡೇಟ್ ಇದೆ. 1400 ಮರಿ ಆಲ್ರೆಡಿ ಬುಕ್ ಆಗಿದೆ. ನಾನ್ ಬುಕಿಂಗ್ ಇದ್ರೇನೆ ಮರಿ ಬಿಡೋದು. ನೋಡಿ, ಮರಿ ಬಿಟ್ಟಿದ್ದೀರಾ ಸರ್ ಇಲ್ಲಿ? 2280 ಮರಿ ಬಿಟ್ಟಿದ್ದೀನಿ ಇವತ್ತು. 80 ಮರಿ ಬಿಟ್ಟು 2200 ಬುಕಿಂಗ್ ಕೊಟ್ಬಿಡ್ತೀವಿ. ನೋಡಿ, ಜನಗಳಿಗೆ ಗೊತ್ತಿರಲ್ಲ, ಸ್ಟಾರ್ಟಿಂಗ್ ರವೆ ಹಾಕ್ಬೇಕು, ಫೀಡ್ ಹಾಕ್ಬಾರ್ದು, ರವೆ ಹಾಕ್ಬೇಕು, ಬನ್ಸಿ ರವೆ ಹಾಕ್ಬೇಕು. ನೋಡಿ, ರವೆ ಹಾಕ್ಸಿರೋದು. ಇವ್ರು ರವೆ ತಿಂದಾದ್ಮೇಲೆ ಅದಕ್ಕೆ ಫ್ರೀ ಸ್ಟಾರ್ಟರ್ ಕೊಡ್ತಾ ಇರೋದು. ಇದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಗೊತ್ತಿಲ್ದೇನೆ ಬೇರೆ ಯಾವ್ದೋ ಸ್ಟಾರ್ಟರ್ ಫೀಡೋ ಇನ್ನೊಂದ ಕೊಟ್ಬಿಡ್ತಾರೆ. ಅದು ಜೀರ್ಣ ಆಗಲ್ಲ, ಅದಕ್ಕೆ ಹಿಂದೆ ಕಟ್ಕೊಂಡ್ಬಿಡುತ್ತೆ ಅದಕ್ಕೆ. ಹಂಗಾಗಿ ಮರಿಗಳನ್ನ ಅಷ್ಟೇ ಭಾರಿ ಸೆನ್ಸಿಟಿವ್ ಇವು. ಅದಕ್ಕೆ ಕೆಲವರು ಮರಿಗಳನ್ನ ಉಳಿಸ್ಕೊಳಕ್ ಆಗಲ್ಲ. ನೋಡಿ, ಬ್ರೂಡಿಂಗ್ ನೋಡಿ, ಈಗ ನೀವು ನೋಡ್ತಾ ಇದ್ರಲ್ಲ, ಈಗ ಫುಲ್ ಹೀಟ್ ಇದ್ರೇನೆ ಅದು ಮರಿಗಳಿಗೆ ಹೀಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ನಾವು. ನೋಡಿ, ಇದಕ್ಕೆ ಎಷ್ಟು ಶಾಖ ಬೇಕಂದ್ರೆ 38 ಡಿಗ್ರಿ ಬೇಕೇ ಬೇಕು. ಇದಕ್ಕೂ 38 ಡಿಗ್ರಿ ಬೇಕು ಇದಕ್ಕೆ. ಇದಕ್ಕೂ ಅಷ್ಟೇ ಹೀಟ್ ಇಲ್ಲ ಅಂದ್ರೆ ಮರಿಗಳು ಸಕ್ಸಸ್ ಆಗಲ್ಲ. ಹೀಟ್ ಬೇಕೇ ಬೇಕು.